ನಮಸ್ಕಾರ ವೀಕ್ಷಕರೇ, ಸಮುದಾಯ ಅಡುಗೆಗೆ ತಮಗೆಲ್ಲ ಪ್ರವೀಣ ಮಾಡುವ ಪ್ರೀತಿಯ ಸ್ವಾಗತ. ರೆಸ್ಟೋರೆಂಟ್ ನಮ್ಮದು, ಅಡುಗೆ ನಿಮ್ಮದು. ಹೌದು, ಪ್ರತಿ ಭಾನುವಾರ ಆರ್ಗ್ಯಾನಿಕ್ ಸಂತೆ ನಡೆಯುತ್ತಿರುವಂತಹ ದ ಗ್ರೀನ್ ಪಾತ್ ಆರ್ಗ್ಯಾನಿಕ್ ಸಂತೆಯಲ್ಲಿ ಕಮ್ಯುನಿಟಿ ಕುಕಿಂಗ್ ನಡೀತಾ ಇರೋದು ನಿಮಗೆಲ್ಲ ಗೊತ್ತೇ ಇದೆ. ಜೊತೆಗೆ ಸಾವಯವ ಮೇಳ ಇರುತ್ತೆ, ಹಾಗೆ ಅನ್ಲಿಮಿಟೆಡ್ ಬಫೆ ಬ್ರೇಕ್ಫಾಸ್ಟ್ ಇರುತ್ತೆ. ಜೊತೆಗೆ ನನ್ನ ಜೊತೆ ಸ್ಪೆಷಲ್ ಗೆಸ್ಟ್ ಇರ್ತಾರೆ. ಈ ಸಮುದಾಯ ಅಡುಗೆಯಲ್ಲಿ ಅವರ ಕೈ ರುಚಿ ಮಾಡಿ ನಮಗೆ ತೋರಿಸ್ತಾರೆ. ಇಲ್ಲಿ ಬಂದಂತಹ ಸಮುದಾಯದ ಜನಗಳಿಗೆಲ್ಲ ಉಣ್ಬಡಿಸ್ತಾರೆ. ಆಹಾ, ಇದೆಂಥರ ಏನು ಖುಷಿ ಕೊಡುತ್ತೆ ಗೊತ್ತಾ, ಅಡುಗೆ ಮಾಡಿ ನಮ್ಮ ಅಡುಗೆಯನ್ನು ಎಲ್ರಿಗೂ ಹಂಚಿ ತಿನ್ನೋದ್ರಲ್ಲಿ ಸುಖನೇ ಬೇರೆ ಇದೆ. ಇವತ್ತು ನಮ್ಮ ಜೊತೆ ವಿಶೇಷ ಅತಿಥಿ ಇದ್ದಾರೆ, ಲಕ್ಷ್ಮೀ ಝಾನ್ಸಿ ಭಟ್ ಅವರಿದ್ದಾರೆ. ನಮಸ್ಕಾರ. ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ, ಹಾಗೆ ಅವ್ರು ಏನು ಮಾಡ್ತಾರೆ ಅಂತ ನೋಡ್ಕೊಂಡು ಬರೋಣ. ಲಕ್ಷ್ಮಿ ಅವರೇ, ಹೇಗಿದ್ದೀರಾ? ಆರಾಮಿದ್ದೀರಾ? ಸೊ ಇವತ್ತು ನಮಗೋಸ್ಕರ ಏನು ವಿಶೇಷ ಖಾದ್ಯ ಮಾಡ್ಕೊಡ್ತಿದ್ದೀರಾ? ಇವತ್ತು ಈಗ ಕೃಷ್ಣಾಷ್ಟಮಿ ಹಬ್ಬ ಹತ್ರ ಬಂತಲ್ವಾ, ಹಾಗಾಗಿ ಅವಲಕ್ಕಿಯಿಂದ ಮನೋಹರ ಅಂತ ಮಾಡ್ಕೊಂಡಿದ್ದೀನಿ. ಅವಲಕ್ಕಿ ಮನೋಹರ, ಹೆಸರು ಮನೋಹರವಾಗಿದೆ. ಸರಿ, ಹಾಗಾದ್ರೆ ಯಾವುದೇ ಒಂದು ಹಬ್ಬ ಹುಣ್ಮೆಗೂ ಒಂದು ಪ್ರಸಾದ ತರ ಮಾಡ್ಕೋಬಹುದು. ಹಾಗಾದ್ರೆ ಈ ಐಟಮ್ ಅವಲಕ್ಕಿ ಮನೋಹರಿಗೆ ಏನೇನು ಸಾಮಗ್ರಿಗಳನ್ನು ತಗೊಂಡಿದ್ದೀರಾ ಒಂದ್ಸರಿ ಹೇಳ್ಬಿಡಿ. ಇದಕ್ಕೆ ಅವಲಕ್ಕಿ ಬೇಕು, ಮತ್ತೆ ಎಳ್ಳು, ಕೊಬ್ಬರಿ ಅಥವಾ ತೆಂಗಿನ ತುರಿ, ಸಾವಯವ ಬೆಲ್ಲ, ಗೋಡಂಬಿ, ಬಾದಾಮಿ ನಮ್ಮ ರುಚಿಗೆ ಹಾಕೊಳ್ಳೋದು, ಹುರಿಯೋಕೆ ತುಪ್ಪ, ಪರಿಮಳಕ್ಕೆ ಏಲಕ್ಕಿ. ಸಾಮಗ್ರಿಗಳಂತ ರೆಡಿ ಇದೆ. ಮೊದಲಿಗೆ ಏನ್ ಮಾಡ್ತೀರಾ? ಹಾಗೆ ಮೊದಲಿಗೆ ಬಾಣಲೆಯಲ್ಲಿ ತುಪ್ಪ ಹಾಕೊಂಡು ಗೋಡಂಬಿ ಮತ್ತೆ ಬಾದಾಮಿಯನ್ನ ಕೆಂಪಗಾಗೋ ತನಕ ಹುರ್ಕೋಬೇಕು. ಅದ್ರ ಜೊತೆಗೆ ಎಳ್ಳನ್ನು ಹಾಕಿ ಹುರ್ಕೋಬೇಕು. ಅದನ್ನು ಪಾತ್ರೆ ತೆಗೆದಿಟ್ಕೊಂಡು ತೆಳು ಅವಲಕ್ಕಿ ಅಥವಾ ಗಟ್ಟಿ ಅವಲಕ್ಕಿ, ನಾನಿಲ್ಲಿ ಗಟ್ಟಿ ಅವಲಕ್ಕಿಯನ್ನು ಉಪಯೋಗಿಸಿದ್ದೀನಿ. ಇಲ್ಲ ಅಂದರೆ ತೆಳು ಅವಲಕ್ಕಿಯಲ್ಲಿ ಮಾಡೋದಾದರೆ ತುಪ್ಪ ಬೇಡ, ಗಟ್ಟಿ ಅವಲಕ್ಕಿ ಆದರೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಅದು ಗರಿ ಗರಿ ಆಗೋ ತನಕ ಹುರ್ಕೋಬೇಕು. ಅಂದರೆ ಗರಿ ಆಗೋದು ಅಂದರೆ ಮೊಟ್ಟೆ ಆಗಿ ಬರುತ್ತೆ. ಅದಾದ ನಂತರ ಅದನ್ನು ತೆಗೆದಿಟ್ಕೊಂಡು ಸಾವಯವ ಬೆಲ್ಲವನ್ನು ಹಾಕಿ, ಅದು ಸಾವಯವ ಬೆಲ್ಲ ಹುಡಿ ಆಗಿರೋದ್ರಿಂದ ಸ್ವಲ್ಪ ನೀರನ್ನು ಹಾಕಿ ಸ್ವಲ್ಪ ಪಾಕ ಬಂದರೆ ಸಾಕು. ಪಾಕಕ್ಕೆ ಬಂದವಾಗ ಕೊಬ್ಬರಿ ಅಥವಾ ತೆಂಗಿನ ತುರಿ, ಸುಮಾರು 1 ಲೋಟ ಅವಲಕ್ಕಿ ಇದ್ದರೆ ಸುಮಾರು 3/4 ಲೋಟ ಕೊಬ್ಬರಿ ಅಥವಾ ತೆಂಗಿನ ತುರಿ ಬೇಕಾಗತ್ತೆ. ಈ ಹುರಿದ ಅವಲಕ್ಕಿ, ಪರಿಮಳಕ್ಕೆ ಏಲಕ್ಕಿ ಹಾಕಿ ಮತ್ತು ಹುರಿದ ಸಾಮಗ್ರಿ ನಾವು ಒಟ್ಟುಗೂಡಿಸ್ಬಿಟ್ರೆ ಅವಲಕ್ಕಿ ಮನೋಹರ ಸಿದ್ಧವಾಗುತ್ತೆ. ತುಪ್ಪ ಕಡಿಮೆಯನ್ನು ಉಪಯೋಗಿಸಿಯೂ ಮಾಡ್ಬೋದು, ತುಪ್ಪ ಸಹಿತನೂ ಮಾಡ್ಬೋದು. ಡಯಟ್ ಕಾನ್ಸೆಷನ್ ಇದ್ದವರಾದರೆ ತೆಳು ಅವಲಕ್ಕಿಯಿಂದ ಮಾಡ್ಬೋದು. ಇಲ್ಲ ಅಂದರೆ ಗಟ್ಟಿ ಅವಲಕ್ಕಿಗೆ ತುಪ್ಪ ಹಾಕಿ ಹುರಿದು ಅವಲಕ್ಕಿ ಮನೋಹರ ಮಾಡ್ಬೋದು. ಇದನ್ನು 1 ತಿಂಗಳ ಇಟ್ಟರೂ ಹಾಳಾಗೋಲ್ಲ. ಮತ್ತು ಇದು ಕೃಷ್ಣಾಷ್ಟಮಿಗೆ ವಿಶೇಷವಾಗಿರುವಂಥದ್ದು. ತಿನ್ನೋದ್ರಲ್ಲಿ ಏನು ಖುಷಿ ಇದೆ ಅಲ್ವಾ? ಯಾವ್ದ್ರಲ್ಲೂ ಸಿಗಲ್ಲ. ಎಷ್ಟು ಮಂದಿ ಇಲ್ಲಿ ಬಂದಿದ್ರು. ಮತ್ತೆ ನೀವಿಲ್ಲಿ ಆರ್ಗ್ಯಾನಿಕ್ ಸಂತೆಯಲ್ಲಿ ಬಂದ್ರೆ ನಮ್ಮ ಈ ಕಮ್ಯುನಿಟಿ ಕುಕಿಂಗ್ ಜೊತೆಗೆ ಹಲವಾರು ಗಾನಾ ಖಾನ ಅಂತೇಳಿ ಅವ್ರು ಹೇಳಿದ್ರು, ಪದ್ಮಿನಿ ಅವ್ರು ಹೇಳಿದ್ರು, ಅದೇ ರೀತಿ ಎಲ್ಲ ರೀತಿಯ ಅಡುಗೆಯನ್ನು ಸವಿಬಹುದು. ನೀವು ಆರೋಗ್ಯವಂತರಾಗಲಿಕ್ಕೆ ಇಂಥ ಈ ಪ್ರಾಡಕ್ಟ್ ಅನ್ನು ಉಪಯೋಗಿಸಿ ಅಡುಗೆ ಮಾಡಿ. ಹೌದು. ಓಕೆ ವೀಕ್ಷಕರೇ, ನೋಡಿದ್ರಲ್ಲ, ಇವತ್ತಿನ ನಮ್ಮ ಸಮುದಾಯ ಅಡುಗೆಯಲ್ಲಿ ಅವಲಕ್ಕಿ ಮನೋಹರ ಮಾಡಿಕೊಟ್ಟಿದ್ದಾರೆ ಲಕ್ಷ್ಮೀ ಝಾನ್ಸಿ ಅವರು. ಹೀಗೆ ನಿಮಗೂ ಏನಪ್ಪ ಇದು ಎಷ್ಟು ವಿಶೇಷವಾಗಿದೆ, ಅಡುಗೆ ಮಾಡೋದೇ ಒಂಥರ ಚೆನ್ನಾಗಿದೆ ಅಲ್ವಾ, ಈ ಒಂದು ವಾತಾವರಣನೇ ಚೆನ್ನಾಗಿದೆ, ಈ ಒಂದು ಸಮುದಾಯನೇ ವಿಶೇಷವಾಗಿದೆ ಅಂತ ನಿಮಗೂ ಅನಿಸಿ ನಾನು ಏನಾದರೂ ಮಾಡಿಕೊಡ್ಬೇಕು ಅಂತ ಅನಿಸ್ತಾ ಇದ್ರೆ ಇನ್ನು ತಡ ಯಾಕೆ, ನಮ್ಮನ್ನು ಈವಾಗಲೇ ಸಂಪರ್ಕಿಸಿ. ಯಾವ ಭಾನುವಾರ ನೀವು ಬಿಡುವಿರ್ತೀರಾ, ನಮ್ಮ ಆರ್ಗ್ಯಾನಿಕ್ ಸಂತೆಗೆ ಬನ್ನಿ. ನಿಮ್ಮ ಕೈ ರುಚಿ ತೋರ್ಸೋಕ್ಕೆ ನಮ್ಮ ಸಮುದಾಯ ಅಡುಗೆ ಕಮ್ಯುನಿಟಿ ಕುಕಿಂಗ್ ತಯಾರಾಗಿರುತ್ತೆ. ಸೊ ರೆಸ್ಟೋರೆಂಟ್ ನಮ್ಮದು, ಅಡುಗೆ ನಿಮ್ಮದು. ತಡ ಬೇಡ, ಬನ್ನಿ ಬೇಗ.